ಹುಣಸೆಹಣ್ಣು ಮಾಡ್ತಿದ್ದಾರೆ ನಮ್ಮ ಅನಿತಾ ಅವರು. ಅದಕ್ಕೆ ಏನೇನು ಹಾಕ್ಬೇಕು ಹೇಳು. ಅದಕ್ಕೆ ಒಂಚೂರು ಬೆಲ್ಲ, ಮೆಣಸಿನಕಾಯಿ, ಆಮೇಲೆ ಒಂಚೂರು ಹುಣಸೆಹಣ್ಣು, ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ ಅಷ್ಟೇ. ಕೊತ್ತಂಬರಿ ಬೇಡ. ಎಂಥದಿಲ್ಲ, ಹುಣಸೆಹಣ್ಣು ಕುಟ್ಟಲು ತಿನ್ನುವು. ಅದನ್ನ ಹಾಕಿ ಚೆನ್ನಾಗಿ ಏನು ಮಾಡಬೇಕು, ಇಟ್ಬೇಕು ಚೆನ್ನಾಗಿ. ಮಾತಾಡಬೇಡ ಅಂದಾಗ ಮಾತಾಡ್ತೀಯ, ಹೇಳು ಅಂದಾಗ ಮಾತಾಡಲ್ಲ, ನಿಲ್ಲಿಸು ನಿಲ್ಲಿಸು ಅಂದರೂ ಮಾತಾಡಲ್ಲ. ಗೊತ್ತಾಯ್ತು. ಚೆನ್ನಾಗಿ ನುಣ್ಣಗೆ ರುಬ್ಬೇಕು ಅದನ್ನು. ಕುಟ್ಟಿ ಮೃದುವಾಗಿ ಬೇಯಿಸಿ ಯಾರ್ಯಾರೆಲ್ಲ ಕುಟ್ಟುಣ್ಸೆನ್ ತಿಂದಿದ್ದೀರಾ ಅವ್ರ ಬಾಯಲ್ಲಿ ಎಲ್ಲರಿಗೂ ನೀರು ಬರುತ್ತೆ ಈ ವಿಡಿಯೋ ನೋಡೋರ್ದು. ನನಗೀಗಲೇ ಬಾಯಲ್ಲಿ ನೀರು ಬರ್ತೈತೆ. ಸೀಸನ್ನಲ್ಲಿ ಏನೇನು ಸಿಗುತ್ತೋ ಒಂದು ಬಿಡದಲ್ಲೇ ಎಲ್ಲ ತಿನ್ನಬೇಕು. ಬರೀ ಇಷ್ಟ ಹಾಕೊಂಡು ಬಿಸಿ ಅನ್ನ, ತುಪ್ಪ ಇಲ್ಲ ಬಿಸಿ ಅನ್ನ, ಎಣ್ಣೆ ಹಾಕೊಂಡು ಸಕ್ಕತ್ತಾಗಿರುತ್ತೆ. ನಾವು ಹಿಂಗೆ ಮಾಡೋದು. ಖಾರ ನಮ್ಮ ಅಮ್ಮ ಹಳ್ಳಿದೇನೂ ಮಾಡು ಅಂದರೂ ಮಾಡಿಕೊಡಲ್ಲ. ಯಾವಾಗಲೂ ಕೇಳಿ ಫ್ರೆಂಡ್ಸ್, ಕೈ ತೇಲೋಗೈತೆ, ಕೈ ಎಲ್ಲ ತೇಲೋಗ್ಬಿಟ್ಟೈತೆ. ಅದು ನಾನು ಯಾವ್ದು ಹಾಕಿದ್ರು ರುಚಿ ಬರಲ್ಲ. ಏನು ಮಾಡಲಿ ಫ್ರೆಂಡ್ಸ್, ಆಗಲೇ ವಯಸ್ಸಾಯಿತು, ಗಂಟ್ಲೆಲ್ಲ ಹೋಗೈತೆ, ಕೈಯೆಲ್ಲ ಹೋಗೈತೆ, ಉದಯ ಗಡ್ಡ 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 ನಡುಕ್ತಾವೆ. ಏನು ಮಾಡಲಿ ಫ್ರೆಂಡ್ಸ್? ನೋಡಿ ಘಮ 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 ಅಂತ ಮನೆಗೆಲ್ಲ ಹರಡ್ಕಂತು ಅಲ್ವೇನೆ ಬಿಂಬಿ? ನೀನು ಮೂಗು ಸರಿ ಇಲ್ಲ, ಮೂಗು ಕ್ಲೀನ್ ಮಾಡ್ಕೊಂಬೋಗಿ ಎದೋಗಿ. ಮೂಗು ಚೆನ್ನಾಗಿರೋರ್ದೆಲ್ಲ ವಾಸನೆ ಬರ್ತೈತೆ. ನಮ್ಮ ಅಮ್ಮ ಯಾವ್ದಾರು ಊಟ ಆಗಲಿ ಆ ಬೆಳ್ಳುಳ್ಳಿ ಯಾಕೆ ಹಾಳು ಮಾಡ್ಬಿಡೋದು ಜಾಸ್ತಿ. ಇಲ್ಲ ಅಂದ್ರೆ ಅದೇ ವಾಸನೆ ಹೊಡಿತಾ ಇರ್ತದೆ. ಅದು ಸಖತ್ತಾಗಿರುತ್ತೆ. ಭೀಮ್ಸ್ ಅದ್ರಕ್ಕೆ ಹೋದ್ರೆ ಸಿಗ್ತಾವ ಕಣ್ಣ. ಭೀಮ್ಸ್ ಒಂದು ಮಾವಿನಕಾಯಿ 40 ರೂಪಾಯಿ. ಮೆಣಸು ಬೆಳ್ಳುಳ್ಳಿ ಖಾರ ಅಂದರೆ ಅದೇ, ಅದಕ್ಕೆ ಸ್ವಲ್ಪ ಮೆಣಸು ಹಾಕಿದರೆ ಅದೇ ಮೆಣಸು ಬೆಳ್ಳುಳ್ಳಿ ಖಾರ. ಅದವರು ಆಮೇಲೆ ಇದು ಏನಪ್ಪ, ಸ್ವಲ್ಪ ಕಾಯಿ ಹಾಕ್ಬೇಕೇನೋ ಅಲ್ವಾ? ಅದೇ ಮೆಣಸು ಬೆಳ್ಳುಳ್ಳಿ ಖಾರ ಸ್ವಲ್ಪ ಹಾಕ್ತಾರೆ, ಒಂದು ಸ್ವಲ್ಪ. ಇನ್ನೇನು ಹಂಗೆ ತಿನ್ನಕತ್ತದ ಕಾಯಿ. ಅದಕ್ಕೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಎಲ್ಲ ಟ್ರಿಪ್ ಹೋಗಿ ಬಂದು ಮಲಿಕೊಂಡು ಇವಾಗ ಎದ್ದು ಕುಟ್ಟುಣ್ಸೆಣ್ಣು ಮಾಡ್ಕೊಂಡು ತಿಂತವ್ರು. ನೀನು ನಾನು ವಿಡಿಯೋ ಮಾಡ್ತೀನಿ, ಸುಮ್ಮನಿರು. ಬೇಡ, ಅದು ಪೂರ್ತಿ ಮಾಡಂತೇಳಿ ಆಮೇಲೆ ಹೇಳಿ ಒಂದು ಸುಮ್ಮನಿರು. ಸುಮ್ಮನಿರ್ರೆ. ಬೇಡ, ನಿನ್ನ ಮುಖ ಸಮೇತ ವಿಡಿಯೋ ಮಾಡ್ಬಿಡ್ತೀನಿ ಅಷ್ಟೇ. ನೀನು ಕಾಲೇಜ್ಗೆ ಹೋಗ್ತೀಯ ಅಂತ ಮಾಡ್ತಾ ಇಲ್ಲ. ಹೋದ್ರೆ ಅಂತ ಅಂದರೆ ನಿಂದೇ ಒಂದು ಚಾನಲ್ ಓಪನ್ ಮಾಡ್ತೀಯಲ್ಲ, ಅವಾಗ ನೀನು ಮಾಡ್ಕೊ. ನಮ್ಮ ಹುಡುಗಿ ಡಾಕ್ಟ್ರ್ ಓದ್ಬೇಕಂತಿದ್ದಾಳೆ. ರಿಸಲ್ಟ್ ಬಂದಾಗ ಹೇಳ್ತೀನಿ, ಅವಳಿಗೆಲ್ಲ ಬ್ಲೆಸ್ ಮಾಡಿವ್ರು ಅಂತೆ.
ಅವಳನ್ನ ನೋಡೋರು ಒಂದು ವಿಡಿಯೋದಲ್ಲಿ ಮತ್ತೆ ಈ ಥರ ಜೋಕ್ ಮಾಡ್ಕೊಂಡು ಕುತ್ಕೊಳ್ಳೋದಿಲ್ಲ ಅವಳು. ಅದೇ ಹೆಂಗ್ ಮಾಡ್ತಾಳೆ ಅವ್ರ ಅತ್ತೆಗೂ ಅವ್ರಿಗೂ ಸೂಟ್ ಆಗದಂಗೆ ಯಾರಿಗೂ ಸೂಟ್ ಆಗಲ್ಲ ಇವ್ರಿಬ್ರು. ಕುಲ 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 ಅಂತಿರ್ತಾರೆ ಹೋಗಪ್ಪ ಅಂತ. ಅಯ್ಯೋ ದೊಡ್ಡ ಜನಕ್ಕೆ ಹೋಗಲ್ಲ. ಆ ಬಸ್ ಒಳಗೆ ನನಗೆ ಮೊನ್ನೆ ಆ ಅಜ್ಜಿ ಯಾರೋ ಕಾಲ್ ತುಳ್ದು ಇಕ್ತಾವ್ರೆ, ಇವರಲ್ಲಿ ಕಿಲ 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 ಕಿಲ. ನೀನ್ ಯಾಕಲ್ಲ ಹರಾಸ್ ಮಾಡ್ತಿದ್ದೀರಾ ಇಬ್ರು ನನ್ನ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಚೋಕಿ ಚೋಕಿ ಹೆಸರು ಅವ್ರ ಅತ್ತೆ ಸೇರಲ್ಲ. ಅವ್ರ ಅತ್ತೆ ಇರೋಳು ದೂರದಿಂದ. ಹಿಂಗಂತ ಇದ್ರೆ ಯಾವಾಗ ಹಿಂಗಂತಿದ್ರೆ ಯಾವಳ ಓದ್ತಾಳೆ. ಮರ ತೆಗಿ. ಥೂ, ಈ ತರ ವರ್ಸ್ಟ್ ಆಗಿರೋರ್ನು ನೋಡಿದೀರಾ ಫ್ರೆಂಡ್ಸ್? ಅದಕ್ಕೆ ಹುಣ್ಸೆಹಣ್ಣು ಹಾಕಿ ಇವಾಗ ಕೊತ್ತಂಬರಿ ಕರ್ಬೇವು ಬೇಡ, ಕೊತ್ತಂಬರಿ. ಫಿಶ್ ತೆಗಿ. ಎರಡನೇ ಸ್ಟೆಪ್ಪಲ್ಲಿ ಕೈ ಇಕ್ಕು. ಅಲ್ಲ, ಫಸ್ಟ್ನೇ ಸ್ಟೆಪ್ಪಲ್ಲಿ ಎರಡನೇ ಬಾಕ್ಸ್ ಮೇಲೆ ನೀನು ಕೂತ್ರೆ ಸಿಗಲ್ಲ, ಅದು ಹೊಡಿತದೆ ಅದಕ್ಕೆ. ನೋಡು ಮೇಲೆ ಕೆಳಗಿಲ್ಲ, ಅದು ಎದೊಳ್ಬೇಕು ನೀನು ತಪ್ಪಲೆ. ಅನ್ನ ಮಾಡಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಎಲ್ಲ ಬೇಕು. ಅಷ್ಟೇ ನೀರು ಹಾಕಂಗಿಲ್ಲ ಕಣ್ಲ ಅದಕ್ಕೆ. ಏನು ಆಗಲ್ಲ, ಚೆನ್ನಾಗಿರೋ ಬೆಳೆದ ಕಿಚ ಪಿಚ ಅಂತದೆ. ಅದು ತೊಳೆದೇ ಇಕ್ಕಿರೋದು ಕೊಡು ನಾನು. ಅವ್ರಿಗೆ ಇದಕ್ಕೆ ಬರಲ್ಲ ಕಣು. ಇದ್ರೊಳಗೆ ಇಕ್ಬೇಕು, ಪೇಪರಲ್ಲ ಇಲ್ಲ ಕವರೆಲ್ಲ ಹಾಕಿ ಸುತ್ತಬಿಟ್ಟು ಆಮೇಲೆ ಇಕ್ಬೇಕು. ಹಿಂಗೆ ಇಟ್ಟರೆ ಆ ಶೆಕೆ ಎಲ್ಲ ಅದ್ರೊಳಗೆ ಬಿಡುತ್ತೆ, ಬೇಗ ಕೊಡ್ತದೆ. ಇದನ್ನ ಮಾಡ್ತಾ ಇದ್ದೀವಿ. ನಾಳೆ ಫ್ರಿಡ್ಜ್ ಕ್ಲೀನ್ ಮಾಡೋ ವಿಡಿಯೋ ಬರುತ್ತೆ, ನೋಡ್ತಾ ಇರ್ರಿ. ಸ್ಟೋರ್ ಹೇಳಿದ್ದೀನಿ ಯಾವುದೋ ಒಂದು ವಿಡಿಯೋಲಿ ಆಲ್ರೆಡಿ. ಟೈಮ್ ಇಲ್ಲ, ಟೈಮ್ ಆದಾಗ ಕ್ಲೀನ್ ಮಾಡೋದು ತೋರಿಸ್ತೀನಿ ಅಂತ. ಹಿಂಗೆ ಆರ್ಗನೈಸ್ ಆಗಿಟ್ಟಿದ್ದಾರೆ. ನಾಳೆ ಫುಲ್ ಕೆಲಸ. ಬೆಂಗಳೂರು ಕೊಡಿಗೆ ಹೋಗೋಕೆ ಜ್ಞಾನ ಇಲ್ವಾ? ಮಾಮನ ಜೊತೆ ಅಯ್ಯೋ, ಇದೇ ಬೇಡ, ಅಮ್ಮ ಕೊಡ್ತದಲ್ಲ ಆ ಹುಣ್ಸೆಹಣ್ಣು ಬೇಡ. ಅದು ಅದು ಉಪ್ಪಿನಕಾಯಿ ಹಾಕಕ್ಕೆ ಇಷ್ಟೇ, ಅದಕ್ಕೂ ಹಾಕ್ಬೇಕು ಎಲ್ಲ ಕಲಸಿ. ಹ್ಞೂ ಅಷ್ಟೇ. ಅಲ್ವೇನಮ್ಮ? ಅದಕ್ಕೂ ಇಷ್ಟೇ ತಾನೇ ಹಾಕಿರೋದು. ಬೆಳ್ಳುಳ್ಳಿ ಸಣ್ಣದ ಬಟ್ಲು. ಇದಕ್ಕೆ ಇವಾಗ ನೆಕ್ಸ್ಟ್ ರೆಸಿಪಿ ಇದು. ಬೇಲಣ್ಣಿಗೆ ಅದನ್ನ ಹಾಕೊಂಡು ತಿಂತಾಯಿದ್ರೆ ಅದು ಚೆನ್ನಾಗಿರುತ್ತಂತೆ. ನಾನಂತೂ ಯಾವತ್ತೂ ತಿಂದಿಲ್ಲ. ಅದು ನನ್ನ ರೆಸಿಪಿ. ಇವರು ಇಲ್ಲದೆ ಇರೋ ವೆರೈಟಿ ಮಾಡ್ತಾವ್ರೆ ನಮ್ಮ ಮೇಡಮು. ಕಲರೇ ಯಾಕೋ ಹಿಂಗೆ ಅದು ಫುಲ್ಲು ಹಣ್ಣಾಗೈತೆ ಕಣಕ್ಕ, ಅದಕ್ಕೆ ಮರದಲ್ಲಿ ಹಣ್ಣಾಗಿರೋದು ಅದು. ಇಲ್ಲ ಬೀಜನೇ ಇಲ್ಲ. ಬೀಜ ಸಿಗಬೇಕು, ಬ್ರೌನ್ ಕಲರ್ ಇದು ಫುಲ್ ಹಣ್ಣ ಆಯ್ತು. ಇಷ್ಟೊಂದೆಲ್ಲ ಹಣ್ಣು ಹಾಕಿದ್ರೆ ತಿನ್ನಕ್ಕೆ ಹಸಿರು. ಟೇಸ್ಟ್ ಚೆನ್ನಾಗಿತ್ತೋ ಚೆನ್ನಾಗಿಲ್ವ? ಹಾಂ, ಯಾಕೆ?
ತಿನ್ನು ಅದು ಜಾಸ್ತಿ ಬೀಟ್ರೂಟ್ ಜಾಸ್ತಿ ಇರಲಿ. ನಾನು ಯಾಕೋ ಇವಾಗ ಆಸೆ ಪಟ್ಕೊಂಡು ತಿಂತೀನಿ. ಅದು ತಿನ್ಬೇಕಣ್ಣ, ವಿಟಮಿನ್ B12 ಅದ್ರಲ್ಲಿ ಜಾಸ್ತಿ ಐತಿ. ಒಂದೊಂದೂರಲ್ಲಿ ಒಂದೊಂದು ಥರ ಹೇಳ್ತಾರೆ. ಬೆಲ್ವತ್ತ ಹಣ್ಣು ಅಂತಾರೆ, ಬೇಲದ ಹಣ್ಣು, ಒಬ್ರು ಬೇಲ್ದಣ್ಣು ಅಂತಾರೆ, ಒಬ್ರು ಬ್ಯಾಳ್ದಣ್ಣು ಅಂತಾರೆ. ನಮ್ಮ ಅಮ್ಮನ ಅಂತಾರೆ ಬ್ಯಾಲ್ದಣ್ಣು ಅಂತಾರೆ. ಸಾಕು ಅಜ್ಜಿನ ಕಟ್ಟೆ ಇದೆಲ್ಲ ಬ್ಯಾಳ್ದಣ್ಣು. ನಮ್ಮ ಅಜ್ಜಿನ ಕಟ್ಟೆ ಈ ಥರದವೆಲ್ಲ ಸಿಗಲ್ಲ. ಸಿಗುತ್ತಲ್ಲಂಟಿ ಅದು ಸಿಟಿ ಅಜ್ಜಿನ ಕಟ್ಟೆ. ತಿಂತಿದ್ರೆ ಚಿಕ್ಕ ಹುಡುಗರಲ್ಲಿ ಇದ್ದಾಗ ಅವ್ರು ಚಿಕ್ಕ ಹುಡುಗರು ಎಲ್ಲಿ ತಿಂತಿರ್ತಾರ. ಅವ್ರು ಏನೇನು ಮಾಡ್ಕೊಡೋದು. ನಮ್ಮಂಗೆ ಲೈಫ್ನ ಇವ್ರದ್ದು ನಮ್ಮಷ್ಟು ಎಂಜಾಯ್ ಮಾಡಿಲ್ಲ. ನಾವು ಬರೀ ತೋಟದಾಗೆ ಕಳೆದಿದ್ದೀವಿ ನಮ್ಮ ಜೀವನ. ಏನೇನು ತಿಂತಿದ್ದೆ ನೀವು ಚಿಕ್ಕವರಿದ್ದಾಗ? ಏನು ತಿಂತಾ ಇದ್ವಿ? ಅವ್ರು ಹೇಳಕ್ ತಯಾರಿಲ್ಲ ನೀನು. ಅವ್ರಿಗೆ ಅವಾಗೂ ಕುರುಕುಲ್ ತಿಂಡಿ ಅವಾಗಲೂ ಅವ್ರಿಗೆ. ಈ ಥರ ಬಿಟ್ಟು ಮಾಡ್ತಾ ಇದ್ದೀರಾ? ನಮ್ಮ ಅಜ್ಜಿ ಏನು ಮಾಡ್ಕೊಳ್ಳೋದು ಬೇಜಾರಂದ್ರೆ? ನಾನು ಹೇಳಲಿಲ್ವಾ ಬೋಂಡ ಪೂರಿ ಮಾಡೋರದ್ದು ಬೇಜಾರಾದ್ರೆ? ಪಾನಿ ನಿಮ್ಮಮ್ಮ ಏನೇನು ಮಾಡ್ಕೊಳುತ್ತೆ ಅಂದರೆ ನಿಮ್ಮ ಮಕ್ಕಳು ಕೇಳಿದ್ರೆ ಏನು ಹೇಳ್ತೀವಿ? ನಮ್ಮ ಪಾವನೇನು ಚೆನ್ನಾಗಿ ಎಂಜಾಯ್ ಮಾಡೋಳೆ. ನಾನು ಅವಳು ತಿಂತೀನಿ ಅಂದಿದ್ದೆಲ್ಲ ಹಳ್ಳಿಲಿ ಮಾಡಿಕೊಟ್ಟಿದ್ದೀವಪ್ಪ ಅಲ್ಲೇನಾ? ಖಾರಕ್ಕೆ ಅವಳು ಖಾರನೇ ತಿಂತಿರ್ಲಿಲ್ಲ. ಇದು ಮಾವಿನಕಾಯಿ ಜಜ್ಬಿಟ್ಟು ಖಾರ ಹಾಕ್ಕೊಟ್ರೆ ಲಟ್ಕೆ ಹೊಡ್ಕೊಂಡು ತಿನ್ನೋಳು ಪಾವನಿನೇ. ಕಾಡುಗಳಿಗೆ ಹೋಗಿ ಮ್ಯಾಗಿ ಮಾಡ್ಕೊಂಡು ತಿಂದಿದ್ದೀಯ? ಕಾಡೆಲ್ಲ ಐತಿ. ಯಾವ ಜಂಗಲ್ಗೆ ಹೋಗಿದ್ದೆ ಬಿಂಬಿ? ಕಾಡೇ ಅಲ್ವಾ? ಹಾಂ, ನಾವು ಕಾಡು ಗುಟ್ಟೆಲೆಲ್ಲ ಬೆಳೆದಿಲ್ಲ, ತೋಟ ಹಳ್ಳಿಲಿ ಬೆಳೆದಿದ್ದೀವಿ. ಅದು ಎತ್ಕೊಳ್ಳೋ ನಿಂದ ಎಗ್ರತು. ಅಮ್ಮಮ್ಮ ಈಗ ಮೆಣಸು ಬೆಳ್ಳುಳ್ಳಿ ಕುಟ್ವಲ್ಲ ಎಲ್ಲಿದ್ಲೆ? ಹುಡಿಕಾಳು ಹುಡ್ಕೊಂಡು ತಿನ್ನೋದು, ತೆರೆ ಸುಟ್ಕೊಂಡು. ನಾವು ಜೋಳ ಎಲ್ಲ ಇದು ಮಾಡ್ಕೊಂಡು ತಿಂದಿದ್ವಿ ಒಂದ್ಸತಿ. ನೀವು ಇದ್ರಲ್ಲ ಅವತ್ತು ಎಲ್ಲರೂ ಇದ್ರು. ಪಾಪ ಒಂದಿನ ರಾತ್ರಿ ಕಣ ಎಲ್ಲ ಕಾಯ್ಕೊಂಡು ಮನೆ ಕಂಡೈತೆ ಮಗ. ಎಲ್ಲ ಕಂಡಿದ್ವಿ. ಹಾಂ, ಒಬ್ಬಟ್ಟು ಮಾಡಿದ್ರ ಹೆಂಗೆ? ಊಟ ಮಾಡ್ಕೊಂಡು ನನ್ನ ಲೈಫಲ್ಲೇ ಆ ಮನೆಯಿಂದ ಒಬ್ಬಿಟ್ಟು ಮಾಡ್ಕೊಂಡು ಹೋಗ್ತೀನಿ. ಎಂಚೂರು ತಗೊಂಡೋಗಿದ್ರ? ಇದು ಏನು ನಮ್ಮ ಅಮ್ಮ ನಾನು ಕಣ ಮಾಡಿದಾಗ ಕಣದಲ್ಲಿರೋ ಮೈ ಮೇಲೆ ಹಾಕೊಂಡು ಒಳಗಡೆ ಕುಟ್ಟೇಶನ್ ರೆಡಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಯಾರ್ಯಾರು, ನಿಮ್ಮ ಅಜ್ಜಿ, ನಿಮ್ಮ ದೊಡ್ಡಮ್ಮ, ಚಿಕ್ಕಮ್ಮ ಯಾರ್ಯಾರು ಮಾಡಿಕೊಟ್ಟಿದ್ರಿ? ಗರಿ ಹಾಕೊಂಡು ಎಳಿತಾರೆ. ಯಾರ್ಯಾರ ಬಾಯಲ್ಲಿ ನೀರು ಬರ್ತಿದೆ ಕಮೆಂಟ್ ಮಾಡಿ. ಏನು ವಾಸನೆ ಇರಲ್ಲ ಅಷ್ಟು. ನಾವೇ ಉಯ್ದು ಸಾರಿಸಿದ್ವಿ. ನಾವು ಸಾರಿಸಿಲ್ಲ, ನೀರು ತಂದು ಕೊಟ್ಟಾದ್ರೂ ಸುತ್ತಲೂ ಎಳಿತಾ ಇದ್ರು. ಎಲ್ಲ ಸುದ್ದಿ ಸುಲಾಕಿಲ್ಲ. ಯಾರ್ದು ವಿಡಿಯೋ ಆಗ್ತೈತಿ. ದೊಡ್ಡಮ್ಮ ಜೋಳ ಹುರಿಯೋದು, ನಾನು ಹಂಗೆಲ್ಲ ಮಾಡ್ಬೇಕು. ನಮ್ಮ ಅಮ್ಮ ಜೋಳ ಹುರಿದ್ಬಿಟ್ಟು ಅದಕ್ಕೆ ಬೆಲ್ಲ ಕುಟ್ಟು ಹಾಕ್ಬಿಟ್ಟು ಕೊಡೋದು. ಆಮೇಲೆ ಹುಳಿಕಾಳು ಹುರಿದ್ಬಿಟ್ಟು ಅದಕ್ಕೆ ಕಾರ್ತಿ ಉಪ್ಪು ಹಾಕಿ ಬಾಯಿ ಕೆಟ್ಟಿರೋರು ತಿಂದ್ರೆ ಕೊಡೋರು. ಆಮೇಲೆ ಬಾಯಿ ಕೆಟ್ಟವ್ರೆ ಗೊಡ್ಗಾರ ಇದು. ಅದಂತೂ ನಮ್ಮ ಮನೆಗೆ ದಿನ ಇರೋದು ಬಿಡು. ನಾವು ಚಿಕ್ಕವರಿದ್ದಾಗ ಇದೇ ಗೊಡ್ಗಾರ ನಮ್ಮ ಮನೆಗೆ ಅದೇ ಫೇಮಸ್. ದಿನ ಇರೋದು. ಅದು ದಿನ ಸೀಸನಲ್ಲಿ ಮಾವಿನಕಾಯಿ ಚಟ್ನಿನೂ ಇರೋದು. ತಿನ್ನಲ್ಲ ಅದು. ಆಮೇಲೆ ಹುಳ್ಳಿಕಾಳು ಹಪ್ಳ. ಮೆಣಸು ಬೆಳ್ಳುಳ್ಳಿ ಖಾರ ಕೊಡಮ್ಮ. ಬೆಲ್ಲದ ಪೌಡ್ರ್ ಕೊಡಮ್ಮ. ಅದು ಜಾಸ್ತಿ ತಿನ್ನಬಾರ್ದು. ಬೆಲ್ಲ ಹಾಕ್ಕೊಂಡು ಫೈನಲಿ ಕುಟ್ಟಿದ್ರೆ ಮುಗೀತು ಕುಟ್ಟಿನ ಶಣ್. ನಿಮ್ಮ ಕಡೆ ಏನೇನು ಹೇಳ್ತೀರಾ?
ಓ ಇವ್ರು ಫುಲ್ಲು ಸ್ಟ್ಯಾಂಡರ್ಡ್ ಫ್ರೆಂಡ್ಸ್. ಆದರೆ ನಮ್ಗಿಂತ ಹಳೆ ಕಾಲದವರು ಆದರೆ ಫುಲ್ಲು ಸ್ಟ್ಯಾಂಡರ್ಡು. ಬೇಜಾರಾದರೆ ಅದೇನು ಪೂರಿ ಮತ್ತು ಅದೇನದು ಬೋಂಡ ಮಾಡ್ಕೊಂಡು ತಿನ್ನೋರಂತೆ. ಆಮೇಲೆ ರೆಡಿ ಒಬ್ಬಿಟ್ಟು ತಿನ್ನೋರು. ಆಮೇಲೆ ಈ ಥರ ಹುಣ್ಸೆಹಣ್ಣು ತಿಂದಿದ್ದೀರಾ ಅಂದರೆ ಆಗೋ ಅವಾಗಿನ ಕಾಲಕ್ಕೆ ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ನೋರಂತೆ. ಹ್ಞೂ ಹ್ಞೂ ಆದ್ರೂ ನಮ್ಮಷ್ಟು ಎಂಜಾಯ್ ಮಾಡಿಲ್ಲ ಹಳ್ಳಿ ಜೀವನ. ಹುಟ್ಟಿರೋದು ಹಳ್ಳಿಲಿ, ಆದರೂ ಹಳ್ಳಿ ಜೀವನ ಎಂಜಾಯ್ ಮಾಡಿಲ್ಲ. ಹಳ್ಳಿನೇ ಇದ್ದಿದ್ದು ಬೆಳಂಗ್ಳ, ನಾನೇನು ನೋಡಿಲ್ವಾ? ಆ ಬೆಳವಂಗ್ಳಕ್ಕೂ ಈ ಬೆಳವಂಗ್ಳಕ್ಕೂ ಈಗಿರೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಅವಾಗ ಅಷ್ಟೊಂದು ಏನು ಟ್ರಾಫಿಕ್ಕು ಇರಲಿಲ್ಲ, ಏನೂ ಇರಲಿಲ್ಲ. ಚಿತ್ರಾನ್ನ ಈರುಳ್ಳಿ ಟೊಮೆಟೊ ಎಲ್ಲ ಬೇಯಿಸ್ಬಿಟ್ಟು ಎಣ್ಣೆ ಒಳಗೇನೆ ಏನು ಕೊಟ್ಟು ಮಾಡ್ಬೇಕು. ಅದಕ್ಕೆ ಅನ್ನ ಕಾಕೊಂಡು ಚೆನ್ನಾಗಿದೆ ಚಟ್ನಿ. ಅದು ಇವಾಗ ಕೇಳ್ತೀನಿ ಮಾಡ್ಕೊಳೋದು. ರೆಡಿ. ಎಲ್ಲ ಹಂಚಿಗಡ್ಡಿ ಹಂಚ್ಕೊಳ್ರಿ ಹೊಸವು ಇಲ್ಲ. ಸ್ಪೂನಲ್ಲಿ ಆಗಲ್ಲ. ಥೂ, ನಮ್ಮ ಕಾಲೇಜಲ್ಲಿ ಐಸ್ ಕ್ರೀಮ್ ಇದಿತ್ತು ಕಡ್ಡಿ, ಅವಾದರೆ ಚೆನ್ನಾಗಿರೋವು. ಹಾಂ ಇಲ್ಲ, ಟೂತ್ ಪಿಕ್ ಇಲ್ಲ. ನಿಜ ನಾನು ಅಂಗಡಿಗೆ ಹೋದ್ರೂ ಗೋಬಿ ತಿನ್ನಲ್ಲ, ಮಸಾಲೆ ಪುರಿ ನಾನೇ ತಿನ್ನಲ್ಲ. ಯಾರನ್ನ ಜೊತೆಲಿದ್ರೆ ಮಾತ್ರ ತಿನ್ನೋದು, ಒಬ್ಬಳೇ ಹೋಗಿ ಏನು ತಿನ್ನಲ್ಲ. ಏನು ಅಯ್ಯೋ ಚೆನ್ನಾಗೈತೆ. ಇನ್ನೂ ಕರಾಕು ಅಂತೀಯಲ್ಲ. ಬೇಡ, ಖಾರ ತಿಂದು ರೂಢಿ ತಪ್ಪಾಯ್ತಲ್ಲ, ನೆತ್ತಿಗೆ ಇರ್ತದೆ. ಬೇಡ ಹೋಗಣಪ್ಪ, ಖಾರ ಬೇಡ. ಕಂಬರ್ ಕಟ್ಟು ಅಂತ ಬರೋದು ಇದೆ, ಅದು ಕಂಬರ್ ಕಟ್ಟು. ಕಟ್ಟ ಮಿಟ್ಟ. ಸ್ವಲ್ಪ ಉಪ್ಪು ಹಾಕಕ್ಕ, ಖಾರ ಹಾಕ್ಬೇಡ. ಎಲ್ಲಿಗೆ ಹೋಗ್ತಿದ್ಯಾ? ಬಾ ಕುತ್ಕೋ. ಬರ್ರಿ ತಾರಾದೇವಿ. ನಾನು ಏನನ ಮಾಡ್ಲಿ, ಒಬ್ಳೆ ಇದ್ದಾಗ ಹಂಗೆ ಕಂಡ್ಲ. ಯಾವಾಗ್ಲೂ ಇಲ್ದಿದ್ದು ಅವಾಗಲೇ ಅರ್ಜೆಂಟ್ ಆಗ್ಬಿಡ್ತದೆ. ಬೆಳೆ ಕೊಡ್ತೀವಿ ಬಾರಮ್ಮ. ಅವ್ರು ಬೆಳಿಕೊಂಡು ಒಬ್ರು ಕಸ ಕೊಡ್ಸಿರೋ ಮಕ್ಕಳು ಬಂದವ್ರೆ, ತಂಗಿ ಬಂದವ್ರೆ, ಮಾತಾಡೋಣ. 12 ಅಲ್ಲ 1 ಗಂಟೆ 2 ಗಂಟೆ ಎಲ್ಲ ಚೆಲ್ಬಿಟ್ಟಮ್ಮ, ಹುಳಿ ಕಾಳು ಹಾಕ್ಬಿಟ್ಟು ಸಪ್ಪೆಸ್ರು ಕಲ್ಸ್ಬಿಟ್ಟು. ಏನು ಅಡಿಗೆ ಆಯಂಗೇನಿಲ್ಲ, ಚೆನ್ನಾಗೇ ಹೋಗಿ. ಯಾವ ಖಾರ ಅವೇ ಹೋಗಲ್ವ ಈಚೆ? ಹೋಗ್ಬೇಕು. ನೀರು ಕುಡಿಬೇಡ್ದು, ಹುಚ್ಚಮಜ್ಜಿ ಹೇಳ್ತಿರ್ಲಿಲ್ವಾ? ದಾರ್ಗ ಹಿಡ್ಕೊಂಡು ಪಾಪ. ಇವಳು ಕೊರೋನಾ ಟೈಮಲ್ಲಿ ಅದೇನದು ಮಾಡ್ತಿದ್ದೀವಿ ನಾವು, ಹ್ಯಾಂಡ್ ವಾಶ್
ಹ್ಯಾಂಡ್ ವಾಶ್ ಆ ಟೈಮಲ್ಲಿ ಹುಣಸೆ ಹಣ್ಣು ಟೈಮಲ್ಲಿ ಹುಣಸೆ ಹಣ್ಣು ತಿಂದು ನೀರು ಕುಡಿಬೇಡ ಪವನಿ ಅಂತ. ಪವನಿ ನೀನು ಯಾವಾಗ ನಂಗೆ ಟೊಮಟ ಕೊಡೋದು ಪವನಿ ಕೊಟ್ಟೋಗ್ಬಿಡವ ಅಂತ ಅಲ್ಲೇನಾ? ಪಾಪ ಸಾತ್ಯವಾಯ್ತು. ಹಳೆ ಜೀವಗಳು ಬರಲ್ಲ, ಚಿರವೆಲ್ಲ ಒಳ್ಳೆವೆ ಪಾಪ. ಯಾವಾಗಲೂ ಅದೊಂದೇ ಕೇಳ್ತಿದ್ದೆ. ಆದ್ನಲ್ವಾ ಕುಟ್ಟಿದ್ದು ಅಮ್ಮ ಕಡ್ಡಿ ಕೊಡಮ್ಮ, ಹೊಸ ಒಂಚಿ ಕಡ್ಡಿ. ಏನ್ ಮಾಡಿ ಹೇಳು, ಚೆಲ್ಲಿಲ್ಲ ನೋಡು. ಚಿಕ್ಕ ಹುಡುಗಿ ಥರ ಆಡ್ತಿಪ್ಪ ಅವನು, ದೊಡ್ಡೋಳಾದ್ರು ಈ ತರ ಉಡಿ ಆಗ್ತಿರ್ಲಿಲ್ಲಪ್ಪ ಅವಾಗ. ಇದ್ರಲ್ಲಿ ರಸ ಜಾಸ್ತಿ ಇಲ್ಲ, ಒಣಗಿಸ್ಬಿಟ್ಟೈತೆ ಚೆನ್ನಾಗಿ ಅಮ್ಮ. ಅಲ್ಲಿ 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 ಸೀಟಿದೆ ನೋಡ್ರಿ. ವಾಷಬಲ್ ತಾನೇ ಇದು? ರೀಯೂಸಬಲ್ ವಾಷಬಲ್ ಅಲ್ಲ, ರೀಯೂಸಬಲ್. ಒಣಗಿಸ್ತಿರ್ಗವ ಇದು ಮಾಡ್ಬೋದು. ಆವಾಗ ಹುಣ್ಸೆಹಣ್ಣು ಜ್ಯೂಸಿ ಆಗಿತ್ತು, ಇವಾಗ ಡ್ರೈ. ಯಾಕಂದ್ರೆ ಚೆನ್ನಾಗಿ ಬಿಸಿಲಾಗ ಒಣಗಿಸೈತೆ ನಮ್ಮ ಅಮ್ಮ, ಅದಕ್ಕೆ ಅಲ್ಲೇನಮ್ಮ? ಮತ್ತೀಗ ಅದ್ರಾಗ ಜ್ಯೂಸೇ ಇಲ್ಲ. ಇಷ್ಟಕ್ಕೆ ಇದನ್ನ ಎತ್ಬಿಟ್ಟು ಇದಕ್ಕೇನೆ ಮುದ್ದೆ ಹಾಕೊಂಡು ಮಾಡಿದ್ರೆ ಅದು ಯಾಕೆ ಹಿಂಗೆ ಆಡ್ತೀಯೋ? ನಾನಂತೂ ಕಾಣೆ ಕಣವ. ಹೇಳ್ತೀಯ ಅದೇನೋ ಹೇಳ್ತಿತ್ತು ನಮ್ಮ ಅಪ್ಪ, ಹಂಗೆ ಆಡ್ತೀಯ. ನೋಡಮ್ಮಗೆ ಹಂಗೆ ಆಡ್ತೀಯ ನೋಡು. ಹೇಳ ಅವನೇ ಹೇಳು ನೋಡು. ಯಾರನ್ನ ನೋಡಿದವ್ರು ಏನು ಅಂತಾರೆ, ಎಳ್ಕ ಅತ್ತ ಬಾಯ್ಲಿ ಪವನಿ. ಏನ್ ಮಾಡ್ತಾವ್ರಂಟಿ? ಲಾಗಿನ್ ಅಂದ್ರೆ ಏನ್ ಹೇಳು? ಕಂಪ್ಯೂಟರ್ ಲಾಗಿನ್ ಲಾಗ್ಔಟ್ ಅಂತ ಬರಲ್ವಾ? ಏನಂತೆ? ಹೇಳು ನೋಡು. ವಿಡಿಯೋ ಮಾಡಿ ಸುಮ್ಮ ಕೂಕೊಂತಾರೆ. ಹಂಗೆ ಚುಚ್ಚಿ ತೋರ್ಸು ಹೆಂಗ್ ತಿನ್ನೋದು ಅಂತ ಒಂಚೂರು ಮಾಡ್ಕೊಂಡು ಕೊಡ ಪವನಿ ಕಡ್ಡಿನ. ಪವನಿ ಕೊಡಲ್ಲ, ನನಗೆ ತಿನ್ಸ್ ತೋರ್ಸು ಅನ್ಲಿಲ್ಲ, ವಿಡಿಯೋಗೆ ನೋಡೋರ್ಗೆ ಹೆಂಗ್ ಮಾಡೋದು ಅಂತ ತೋರ್ಸು ಅಂದಿದ್ದು. ನಂಗೂ ತಿನ್ನಕ್ ಬರ್ತದೆ. ಹಾಂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ. ರೆಸಿಪಿ ಹಾಂ ಓಕೆ ಸಾರಿ. ಕನ್ನಡದಲ್ಲಿ ಏನಂತಾರೆ ಅದನ್ನ? ಏಯ್ ಕನ್ನಡದಲ್ಲ, ಅದು ಇಂಗ್ಲೀಷು. ಕನ್ನಡದಲ್ಲಿ ಏನಂತಾರೆ ರೆಸಿಪಿಗೆ? ನೀವೇ ಹೇಳಿ ಫ್ರೆಂಡ್ಸ್, ನಮಗೆ ಗೊತ್ತಿಲ್ಲ. ಅಡಿಗೆ ಆದರೆ ರೆಸಿಪಿಗೆ ಏನಂತಾರೆ? ಕನ್ನಡದಲ್ಲಿ ಗೊತ್ತಿಲ್ಲ ಫ್ರೆಂಡ್, ದೇವರಾಣಿ. ಸಾಕಿತ್ತು ನಾನು ಕೊಡು. ನಿಂಗೂ ಇದಕ್ಕೆ ಯಾಕೆ ಮಿಕ್ಸ್ ಮಾಡಲ್ಲ? ನಾನೇ ಮಾಡ್ತೀನಿ. ಬೇಡ ಇರು, ನೀನು ಯಾಕೆ ಕೈ ಮಾಡ್ಕೊಂತೀಯ? ಸುಮ್ಮನೆ ಎಲ್ಲ ಹಾಳೆ ಮಾಡಿ.
ಯಮ್ಮಿ ಯಮ್ಮಿ ಕುಟ್ಟುನ್ಶನ್ ರೆಡಿ ಮಾಡಿ ಚುಚ್ಚಿಬಿಡ್ರಿ. ಹಿಡ್ಕೊಂಡು ತೋರ್ಸಪ್ಪ ಅವನು. ಬಾಯಿ ನೀರು ಎಲ್ಲರಿಗೂ ಬರ್ತಾವೆ. ಯಾರ್ಯಾರಿಗೆ ಬಾಯಿ ನೀರು ಬರ್ತಾಯ್ತೆ ಹೇಳ್ರಪ್ಪ. ನಿಂಗೆ ಬರ್ತಾಯ್ತಾ? ನಿಂಗೆ ಬರ್ತಾಯ್ತಾ? ಹಾಂ, ನೋಡಿದವ್ರು ಯಾರಿಗೆ ಬಾಯಿ ನೀರು ಬಂದಿಲ್ವೋ ಅವ್ರ ಮನುಷ್ಯರೇ ಅಲ್ಲ. ಬ್ರೆಡ್ ಮೇಲೆ ಇಡಿಸಿ ಕೊಟ್ರೆ ಬೌಸ್ಕೊಂಡು ತಿಂದ್ಬಿಡ್ತಾರೆ ಪಾಪ. ಮಾಡೋರು ಒಬ್ರು ಸರಿಯಾಗಿರ್ಬೇಕು. ಕೊಡ ಇಲ್ಲಿ ಪವನಿ, ತೋರಿಸ್ತೀನಿ ಕೊಡ ಇಲ್ಲಿ ಚಿನ್ನ. ಪವನಿ ಒಂದು ಕೊಡು ಸಾಕು. ಯವ್ವ ಫ್ಯೂಚರಿಗೆ ನಮ್ಮ ಬಿಂಬಿಕಪ್ಪ ಅವನಿಗೆಲ್ಲ ಮಾಡ್ಕೊಡ್ಬೇಕಲ್ಲ. ನಿನಗೆ ನೀನು ಹೆಂಗಿರು, ನೀನೇ ಡೈನಾ ಕಾಲೇಜಸ್ ಅಂತ ಹೇಳು. ಎಂಥದ ಪವನಿ? ಆ ಗೈನೋ ಕಾಲೇಜ್. ಡೈನೋಸರ್ ಅವರೇ ನೋಡ್ಕೊಂತಾರೆ ಅವಾಗ ಆ ಟೈಮಲ್ಲಿ ಅಲ್ವೇನೋ, ಎಲ್ಲ ಗೊತ್ತಿರುತ್ತಲ್ಲ. ನಮಗೆ ಮಕ್ಕುಗಿತಾರೆ ಅವಾಗ. ಕೊಡು ಸಾಕು ಚಿನ್ನ. ಇನ್ನೊಂದು ಎರಡು ಕೊಡ್ರೆ. 1, 2, 3, 4, 5, 6. ಅಯ್ಯೋ ಅದು ಕಾಣಿಸ್ತಾನಿಲ್ಲ. ಗಟ್ಟಿಗೆ ದಪ್ಪಗಿರೋದಕ್ಕೆ. ಯಮ್ಮಿ ಯಮ್ಮಿ ಕುಟ್ಟುನ್ಶನ್ ರೆಡಿ. ಯಾರಿಗೆಲ್ಲ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಟಾಟಾ. ನಾವು ಇದನ್ನು ತಿಂತೀವಿ ಇವಾಗ.